ಬಸವನ ಭಾಗ್ಯವಾಡಿಯಲ್ಲಿ ಮೊಹರಂ ಹಬ್ಬ ಭಕ್ತಿಭಾವದಿಂದ ಆಚರಣೆ. ಬಸವನ ಭಾಗ್ಯವಾಡಿ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನು ಭಕ್ತಿಭಾವ ಹಾಗೂ ಶಾಂತಿಯುತವಾಗಿ ಆಚರಿಸಲಾಯಿತು. ವಿವಿಧ ಮೊಹಲ್ಲಾಗಳಿಂದ ಅಲಂಕೃತ ಪಂಜಾಗಳು ಮತ್ತು ಧಾರ್ಮಿಕ ಮೆರವಣಿಗೆಗಳು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದವು. ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಿದರು. ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಪೊಲೀಸ್ ಇಲಾಖೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಮೊಹರಂ ಹಬ್ಬವು ಯಶಸ್ವಿಯಾಗಿ ನೆರವೇರಿತು. ಬಸವನ ಭಾಗ್ಯವಾಡಿ ಪಟ್ಟಣದ ಜನರು ಧರ್ಮ ಸೌಹಾರ್ದತೆಯ ಸಂದೇಶ ಸಾರುತ್ತಾ ಮೊಹರಂ ಆಚರಣೆಯಲ್ಲಿ ಭಾಗವಹಿಸಿದರು. ಬಸವನ ಭಾಗ್ಯವಾಡಿಯಲ್ಲಿ ಏನು ಮೊಹರಂ ಹಬ್ಬವನ್ನ ಉಸ್ತುವಾರಿ ವಹಿಸಿದಂತ ರಾಜಸಾಬ್ ಚಳ್ಳಿಗಿಡದವರ ನೇತೃತ್ವದಲ್ಲಿ ಹಾಗೂ ಮತ ಬೊಮ್ಮನಹಳ್ಳಿಯವರ ನೇತೃತ್ವದಲ್ಲಿ ಹಾಗೂ ಲಾಲ್ ಸಾಬ್ ದಮಖಾನಿಯವರು ಹಾಗೂ ರಫೀಕ್ ಮುಲ್ಲಾ ಅವರು ಹಾಗೂ ಇಮಾಮ್ ಮುಲ್ಲಾ ಅವರು, ಅಪ್ಪಿ ಚಳ್ಳಿಗಿಡದವರು, ಶಾನು ಚಳ್ಳಿಗಿಡದವರು, ಮೈನೂ ನಾಯ್ಕೋಡಿ, ಅಮಿತ್ ಮೊಮೀನ್ ಅವರು, ವಿವಿಧ ಎಲ್ಲ ಸಮಾಜದ ಮುಖಂಡರು ಕೂಡಿಗೆ ಇವತ್ತೇನಪ್ಪ ಬಸವನ ಭಾಗ್ಯವಾಡಿ ಒಳಗ ಮೊಹರಂ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಜೃಂಭಣೆಯಿಂದ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲರೂ ಕೂಡಿ ಸಹೋದರತೆ ಬಾಂಧವ್ಯತೆಯಿಂದ ಇವತ್ತು ಬಸವನ ಭಾಗ್ಯವಾಡಿ ಒಳಗ ವಿಜೃಂಭಣೆಯಿಂದ ಆಚರಣೆ ಮಾಡಿದೆವು. ಈ ಆಚರಣೆ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಂತ ಏನು ಬಂದೋಬಸ್ತಿ ಒದಗಿಸಿದ್ರಂತ CPI ಆಗಿರುವಂತ ಗುರುಶಾಂತಗೌಡ ದಾಸಾಳ ಸಾಹೇಬರು ಹಾಗೂ DSP ಸಾಹೇಬರಂತ ಚಂದ್ರಕಾಂತ್ ನಂದರೆಡ್ಡಿ ಸಾಹೇಬರು, ಪೊಲೀಸ್ ಇಲಾಖೆಗೆ ಸಂಪೂರ್ಣ ಪೊಲೀಸ್ ಇಲಾಖೆಗೆ ಏನು ಮೊಹರಂ ಕಮಿಟಿಯವರಾಗಿರುವಂಥ ರಾಜಸಾಬ್ ಅವರು ಚಳಿಗಿಡದವರ ನೇತೃತ್ವದಲ್ಲಿ ಅವರಿಗೆ ಪೊಲೀಸ್ ಇಲಾಖೆಯವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳು ಹಾಗೂ ಎಲ್ಲ ಮಾಧ್ಯಮ ಬಂಧುಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಏನು ಬಸವನ ಭಾಗ್ಯವಾಡಿಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಮೊಹರಂ ಹಬ್ಬನ ವಿಜೃಂಭಣೆ ಆಚರಿಸಿ ಮಾಡಿದೆವು. ಎಲ್ಲರೂ ಆ ಮೊಹರಂ ಹಬ್ಬನ ಅವರಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳಿಕೆ ಆ ಅಲ್ಲನನ್ನು ಪ್ರಾರ್ಥನೆ ಮಾಡಿ ಈ ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ಆಚರಣೆ ಮಾಡಿದಾಗಿದೆ. ಈ ಸಂದರ್ಭದಲ್ಲಿ ಕಾಜಂಬರ್ ನದಾಬ್, ಬಸವನ ಭಾಗ್ಯವಾಡಿ.